ಬಿಡದಿ ಟೌನ್ಶಿಪ್ ವಿರುದ್ಧದ ಹೋರಾಟಕ್ಕೆ ದೋಸ್ತಿ ಪಡೆ ಒಗ್ಗಟ್ಟಾಗಿ ನಿಂತಿದೆ. ಪಾದಯಾತ್ರೆಯಲ್ಲಿ ಮೈತ್ರಿ ನಾಯಕರು ಜೊತೆಯಾಗಿ ಹೆಜ್ಜೆ ಹಾಕೋಕೆ ಮುಂದಾಗಿದ್ದಾರೆ. ಇಷ್ಟು ದಿನ ನಾನೊಂದು ತೀರ ನೀನೊಂದು ತೀರ ಅಂತಿದ್ದವರು ಒಗ್ಗಟ್ಟಿನ ಕಹಳೆ ಮೊಳಗಿಸುತ್ತಿದ್ದಾರೆ. ಸಾಂಕೇತಿಕವಾಗಿ ಎರಡು ಪಕ್ಷಗಳು ಸೇರಿ ಪಾದಯಾತ್ರೆ ಚಾಲನೆ ಒಟ್ಟಿಗೆ ಒಂದು ಹೋರಾಟ ಮಾಡಬೇಕು ಅನ್ನೋ ತೀರ್ಮಾನವನ್ನು ಈಗ ನಾವು ಮಾಡಿದ್ದೀವಿ. ಬಿಡದಿ ಅಖಾಡಕ್ಕಿಳಿಯಲು ದೋಸ್ತಿ ಪಡೆ ರೆಡಿ. ಜೆಡಿಎಸ್ ಪಾದಯಾತ್ರೆಗೆ ಬಿಜೆಪಿ ನಾಯಕರ ದಾಂಗುಡಿ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ದೋಸ್ತಿಯಲ್ಲಿ ಇದ್ರೂ ದೋಸ್ತಿಯಾಗಿ ಕಣಕ್ಕಿಳಿದಿದ್ದು ತುಂಬಾ ಕಮ್ಮಿ. ಸರ್ಕಾರದ ವಿರುದ್ಧ ಸಂಘಟಿತ ಹೋರಾಟ ಮಾಡಿದ್ದು ಕೂಡ ಅಷ್ಟಕ್ಕಷ್ಟೇ. ಹೀಗಾಗಿ ದೋಸ್ತಿ ಬಗ್ಗೆಯೇ ಆಗಾಗ ಸುದ್ದಿ ಹರಿದಾಡ್ತಾ ಇದ್ವು. ಅದರಲ್ಲೂ ಬಿಡದಿ ವಿಷಯವಾಗಿ ತೆನೆ ನಾಯಕರು ಪಾದಯಾತ್ರೆಗೆ ಸಜ್ಜಾಗ್ತಾ ಇದ್ದಂತೆ ಹತ್ತಾರು ಅಂತೆ ಕಂತೆಗಳು ಹುಟ್ಕೊಂಡಿದ್ವು. ಇದು ದೋಸ್ತಿ ನಾಯಕರ ಪಾದಯಾತ್ರೆನಾ ಅಥವಾ ತೆನೆ ನಾಯಕರ ರಣತಂತ್ರನ ಅನ್ನುವಂಥ ಚರ್ಚೆ ಶುರುವಾಗಿತ್ತು. ಆದ್ರೀಗ ಇದಕ್ಕೆಲ್ಲ ತೆರೆ ಬಿದ್ದಿದೆ. ಟೌನ್ಶಿಪ್ ವಿರೋಧಿ ಪಾದಯಾತ್ರೆಯಲ್ಲಿ ದೋಸ್ತಿ ನಾಯಕರು ಒಗ್ಗಟ್ಟಿನ ಹೆಜ್ಜೆ ಇಡಲು ಸಜ್ಜಾಗಿದ್ದಾರೆ. ಸಮನ್ವಯ ಸಮಿತಿ ಸಭೆಯಲ್ಲಿ ದೋಸ್ತಿ ಪಕ್ಷಗಳ ಒಗ್ಗಟ್ಟಿನ ಸಂದೇಶ ರವಾನಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ತೆನೆ ನಾಯಕರು ಅಕ್ಷರಶಃ ಬೀದಿಗಿಳಿದಿದ್ದಾರೆ. ಮೇಲಿಂದ ಮೇಲೆ ಪ್ರತಿಭಟನೆ ಕೂಡ ಮಾಡ್ತಿದ್ದಾರೆ. ಇಷ್ಟು ದಿನ ತೆನೆ ನಾಯಕರು ಹಾಗೂ ಕಮಲ ನಾಯಕರು ಪ್ರತ್ಯೇಕವಾಗಿಯೇ ಪ್ರತಿಭಟನೆ ನಡೆಸಿದ್ರು. ಆದ್ರೀಗ ಜೆಡಿಎಸ್ ಪಾದಯಾತ್ರೆ ವೇಳೆ ನೈತಿಕ ಬೆಂಬಲ ನೀಡೋದಾಗಿ ಕಮಲ ನಾಯಕರು ಹೇಳಿದ್ದಾರೆ. ಹೀಗಾಗಿ ನಾಳೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಪಾದಯಾತ್ರೆಗೆ ಚಾಲನೆ ನೀಡಲಿದ್ದಾರೆ. ನಂತರ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ಸಾಗಲಿದ್ದು ಬಿಜೆಪಿ ಕಾರ್ಯಕರ್ತರು ಕೂಡ ಹೆಜ್ಜೆ ಹಾಕಲಿದ್ದಾರೆ. ಮುಂದಿನ ವಿಧಾನಸಭೆ ಕಲಾಪ ಏನಿದೆ, ಎರಡೂ ಸದನದಲ್ಲಿ ಇವತ್ತು ಹಲವಾರು ಜನತೆಯ ಸಮಸ್ಯೆಗಳೇನಿದೆ, ಆ ಸಮಸ್ಯೆಗಳಿಗೆ ಅವರ ಪರವಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದು ಪ್ರಮುಖವಾದ ಅಂಶ. ಪಾದಯಾತ್ರೆಯಲ್ಲಿ ಅಶೋಕ್ ಅವರು ನಾನು ಸಾಂಕೇತಿಕವಾಗಿ ನಾನು ನಾಳೆ ಪಾದಯಾತ್ರೆಯಲ್ಲಿ ಭಾಗವಹಿಸ್ತೀನಿ. ನಂತರ ಆ ಒಂದು ಪಾದಯಾತ್ರೆ ಮುಂದುವರಿತದೆ. ನಾವು ಸಾಂಕೇತಿಕವಾಗಿ ಎರಡೂ ಪಕ್ಷಗಳು ನಾಳೆ ಸೇರಿ ಪಾದಯಾತ್ರೆಗೆ ಚಾಲನೆ ಕೊಡ್ತೀವಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಟ್ಟಿಗೆ ಹೋರಾಟ ಮಾಡುವಂತ ಜೊತೆಯಲ್ಲಿ ಹೋರಾಟ ಮಾಡುವಂತ ತೀರ್ಮಾನವನ್ನ ಇವತ್ತು ಮಾಡಿದಿರಿ. ನಾಳೆ ನಾನು ಕೂಡ ಪಾದಯಾತ್ರೆ ಇನಾಗ್ರೇಷನ್ ನಾನು ಕುಮಾರಸ್ವಾಮಿ ಅವರು ಭಾಗವಹಿಸ್ತಾ ಇದ್ದೀರಿ. ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆಯನ್ನ ಮಾಡ್ತಾರೆ. ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಒಟ್ಟಿಗೆ ಒಂದು ಹೋರಾಟ ಮಾಡಬೇಕು ಅನ್ನೋ ತೀರ್ಮಾನವನ್ನು ಈಗ ನಾವು ಮಾಡಿದಿರಿ. ಬಿಡದಿ ವಿಷಯವಾಗಿ ಬರೀ ಪಾದಯಾತ್ರೆಯನ್ನಷ್ಟೇ ಮಾಡದೆ ಅಧಿವೇಶನದಲ್ಲೂ ಹಂಗಾಮ ಎಬ್ಬಿಸೋದಕ್ಕೆ ದೋಸ್ತಿ ನಾಯಕರು ಸಜ್ಜಾಗಿದ್ದಾರೆ. ಕೇವಲ ಸದನದೊಳಗೆ ಮಾತ್ರವಲ್ಲ, ಅಧಿವೇಶನದ ಮಧ್ಯದಲ್ಲಿ ಕಲಾಪ ಇಲ್ಲದ ಒಂದು ದಿನ ಫ್ರೀಡಂ ಪಾರ್ಕ್ನಲ್ಲೂ ಪ್ರತಿಭಟನೆ ನಡೆಸಲು ತೀರ್ಮಾನ ಮಾಡಿದ್ದಾರೆ. ದೋಸ್ತಿ ನಾಯಕರ ಈ ಪಾದಯಾತ್ರೆಗೆ ಸಚಿವ ಬಾಲಕೃಷ್ಣ ಕೌಂಟರ್ ಕೊಟ್ಟಿದ್ದಾರೆ. ಇದು ಪಾದಯಾತ್ರೆಯಲ್ಲ, ಪ್ರಾಯಶ್ಚಿತ ಯಾತ್ರೆ ಅಂತ ಲೇವಡಿ ಮಾಡಿದ್ದಾರೆ. ಪಾದಯಾತ್ರೆ ಮಾಡಿ ಕೈಕಾಲು ನೋಯಿಸ್ಕೊಳ್ಳೋದು ಬೇಡ. ಅವ್ರ ಕೂಸುಗಳೇ ಇವೆಲ್ಲನೂ. ಈ ಕೂಸುಗಳು ನಾವು ಹೊತ್ಕೊಂಡು ತಿರುಗ್ತಾ ಇದ್ದೀವಿ. ಅಸೆಂಬ್ಲಿ ಚರ್ಚೆ ಮಾಡೋಣ, ಜನಕ್ಕೆ ಸತ್ಯಾಸತ್ಯದ ಗೊತ್ತಾಗಲಿ. ನಾನು ಇನ್ನೊಂದು ವಿಚಾರ ಹೇಳ್ತೀನಿ. ನಮ್ಮ ವಿಜಯೇಂದ್ರ ಅಣ್ಣವ್ರು, ನಮ್ಮ ನಿಖಿಲ್ ಅಣ್ಣವರು ಬಂದರೆ ನಾನು ಚರ್ಚೆಗೆ ಸಿದ್ಧ ಇದ್ದೀನಿ. ಪಾದಯಾತ್ರೆ ಅಲ್ಲ ಅದು, ಅವ್ರು ಮಾಡಿರ್ತಕ್ಕಂಥದಕ್ಕೆ ಪ್ರಾಯಶ್ಚಿತ ಯಾತ್ರೆ ಮಾಡ್ತಾರೆ. ಒಟ್ನಲ್ಲಿ ಬಿಡದಿ ಪಾದಯಾತ್ರೆ ಮೂಲಕ ದೋಸ್ತಿ ನಾಯಕರು ಒಗ್ಗಟ್ಟಿನ ಸಂದೇಶ ರವಾನಿಸಿದ್ದಾರೆ. ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಕಹಳೆ ಮೊಳಗಿಸೋದಕ್ಕೆ ಸಜ್ಜಾಗಿದ್ದಾರೆ. ಕಾರ್ತಿಕ್ ಕುಮಟ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18.